ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಾನು ನೆಕ್ಸ್ಟ್ ಬ್ಯಾಚ್ ಅನೌನ್ಸ್ ಮಾಡ್ತೀನಿ ಸೂನು. ಸೊ ಅದಕ್ಕೆ ನೀವು ಜಾಯ್ನ್ ಆಗಿ ಕಲಿಬೋದು. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ಲೈಕ್ ಈಸಿ ಆಗುತ್ತೆ. ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಇವತ್ತು ಆ್ಯಕ್ಚುಲಿ ಐ ಜಸ್ಟ್ ಮೇಡ್ ಇಟ್ ಪ್ರಾಫಿಟ್. ಬೆಳಗ್ಗೆ ಪ್ರಾಫಿಟ್ ಆಯಿತು. ಅದಾದಮೇಲೆ ನಾನು ಸಮ್ ಪರ್ಸ್ನಲ್ ವರ್ಕ್ಸ್ ಆ್ಯಂಡ್ ಇಶ್ಯೂಸ್, ಸೊ ನಾನು ವೆಂಟ್ ಔಟ್ಸೈಡ್. ಇವಾಗ ಬಂದು ನೋಡ್ತಾ ಇದ್ದೀನಿ ಮಾರ್ಕೆಟ್ ಎಲ್ಲಿ ಇದು ಮಾಡ್ತಿದೆ ಅಂತ. ಸೊ ಆ ಬೇಸಿಸ್ ಮೇಲೆ ನಿಮಗೆ ಇವಾಗ ಅಪ್ಡೇಟ್ನ ಕೂಡ ಮಾಡ್ತಾ ಇದ್ದೀನಿ. ಇಟ್ಸ್ ನಥಿಂಗ್ ಬಟ್ ಲೈಕ್ ನೀವು ಒನ್ಸ್ ನಿಮಗೆ ಫಸ್ಟ್ ಹೇಳಿದ್ದೀನಿ, ಒನ್ಸ್ ನಾನು ಪೋರ್ಟಲ್ ಕ್ಲೋಸ್ ಮಾಡಿದರೆ ಮತ್ತೆ ಓಪನ್ ಮಾಡೋದಿಲ್ಲ ಅಂತ. ಇಟ್ ವಾಸ್ ಲೈಕ್ ಅ ಟ್ರಿಕಿ ಡೇ. ಬಟ್ ಇದ್ದಿದ್ರೆ ಇನ್ನೂ ಕೂಡ ಈಸಿಯಾಗಿ ಟ್ರೇಡ್ಸ್ಗಳಿತ್ತು. ಎಲ್ಲಿತ್ತು ಟ್ರೇಡ್ಸು ಏನು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ದೆನ್ ನಿಮಗೂ ಕೂಡ ಮಾರ್ಕೆಟ್ ಈಸಿ ಆಗುತ್ತೆ. ಓಕೆನಾ? ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದಟ್. ಲೈಕ್ ಮಾರ್ಕೆಟಲ್ಲಿ ನಿಮಗೆ ಒಂದು ರೀಪ್ಲೇ ಮೋಡ್ ಮಾಡೋದು ತೋರಿಸ್ತೀನಿ. ಬಿಕಾಸ್ ಮಾರ್ಕೆಟ್ ಎಲ್ಲಿತ್ತು, ನಾನು ಸ್ಟೂಡೆಂಟ್ಸ್ಗೆ ಏನು ಹೇಳಿದ್ದೆ ಎರಡೂ ನೀವು ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ದ ಬೆಳಿಗ್ಗೆ ಫಸ್ಟ್ ಕ್ಯಾಂಡಲ್ ಇದು. ಓಕೆನಾ? ಮಾರ್ಕೆಟಲ್ಲಿ ಫಸ್ಟ್ ಕ್ಯಾಂಡಲ್. ಸೊ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆಗಿ ಕಮ್ ಬ್ಯಾಕ್ ಟು ಅವರ್ 50% ಲೆವೆಲ್, ವಿ ವಿಲ್ ಗೋ ವಿತ್ ಸೆಲ್ಲಿಂಗ್ ಸೈಡ್ ಟ್ರೇಡ್. 50-61 ಈಸ್ ಅ ವೆರಿ ಈಸಿ ಟ್ರೇಡು ನಮಗೆ ಸೆಲ್ಲಿಂಗ್ ಸೈಡ್ ಹೋಗ್ಲಿಕ್ಕೆ ಅಂತ ಕ್ಲಿಯರ್ ಹೇಳಿದೆ. ಅದೇ ನಮಗೇನಾದರೂ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ಮಾರ್ಕೆಟಲ್ಲಿ ಒಂದು ಡೆಡ್ ಕ್ಯಾಟ್ ಬೌನ್ಸ್ ಬರೋ ಚಾನ್ಸಸ್ ಇದೆ, ವೆಯ್ಟ್ ಮಾಡಿ ಟ್ರೇಡ್ ಮಾಡಿ ಅಂತಲೂ ಕೂಡ ಹೇಳಿದೆ. ಓಕೆನಾ? ಸೇಮ್ ಲಾಜಿಕ್ ಐ ಜಸ್ಟ್ ಅಪ್ಲೈಡ್. ವೆಯ್ಟ್ ಮಾಡ್ತಿದ್ದೆ ಟ್ರೇಡ್ ಎಲ್ಲಿಗೆ ಸಿಗುತ್ತೆ ಅಂತ. ಸೊ ಒನ್ಸ್ ಸೆಕೆಂಡ್ ಕ್ಯಾಂಡಲ್ ಇಸ್ ಡನ್. ಸೊ ನಿಮಗಿಲ್ಲಿ ಕ್ಯಾಂಡಲ್ದು ನೀವು ಎರಡೂ ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮ ಹೈಯರ್ ಟೈಮ್ ಫ್ರೇಮ್ ಏನು ಹೇಳ್ತಿದೆ, ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಆಗಿ ಮಾರ್ಕೆಟು ಲಾಸ್ಟ್ 1 2 3 4 5 6 ಕ್ಯಾಂಡಲ್ ತನಕಲೂ ಮಾರ್ಕೆಟು ವೆರಿ ಶಾರ್ಪ್ ಫಾಲ್ಸ್ ಕಡೆ ಬಂದಿದ್ದಾವೆ. ಸೊ ನಿಮಗೆ ರಿಟರ್ನ್ ಅನ್ನೋದು ಬಂದೇ ಇಲ್ಲ ಮಾರ್ಕೆಟಲ್ಲಿ. ಸೊ ಎಕ್ಸಾಕ್ಟ್ಲಿ ನಮಗೇನು, ಈಗ ನಾಳೆ ಎಕ್ಸ್ಪೈರಿ ಇದೆ. ನಾಳೆ ಎಕ್ಸ್ಪೈರಿ ಇದ್ದಾಗೇನು ಕಂಪ್ಲೀಟ್ಲಿ ಟಾಪಿಂದ ಕಾಲ್ ಶಾರ್ಟ್ ಮಾಡೋರು ಇದ್ದಾರೆ ಅಂದರೆ ಪುಟ್ ಶಾರ್ಟ್ ಮಾಡಿರೋರು ಮಾರ್ಕೆಟಲ್ಲಿ ತುಂಬ ಕಡಿಮೆ. ಯಾಕೆಂದರೆ ಓಪನ್ ಆಗ್ತಿದ್ದಂಗೆ ಅಗೇನ್ 100 ಪಾಯಿಂಟ್ ಬಿದ್ದಾಗ ಮಾರ್ಕೆಟಲ್ಲಿ ಒಂದು ರಿಟ್ರೇಸ್ಮೆಂಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕೆಟಲ್ಲಿ. ಸೊ ಎಲ್ಲಿಂದ ರಿಟ್ರೇಸ್ಮೆಂಟ್ ಬರುತ್ತೆ ಅಂತ ಯಾರೂ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಎರಡು ಸಿನಾರಿಯೋ ಮೈಂಡಲ್ಲಿ ಇದ್ದಿದ್ದು. ಎಕ್ಸಾಕ್ಟ್ಲಿ ನಿಮಗೆ 25,500 ಇಸ್ ದ ಕೀ ಲೆವೆಲ್ ಮಾರ್ಕೆಟಲ್ಲಿ. ಸೊ ಅದ್ರ ನಿಯರೆಸ್ಟ್ ಬಂದಾಗ ಬೌನ್ಸ್ ಆಗೋ ಚಾನ್ಸಸ್ ಹೆವಿ ಇರುತ್ತೆ ಮಾರ್ಕೆಟಲ್ಲಿ ಅಲ್ವಾ? ಸೊ ಹಾಗಾಗಿನೇ ನಾನು ಕೂಡ ಲೈಕ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಚಾನ್ಸಸ್ ಇದೆ, ಬಟ್ ರಿಸ್ಕ್ ಅದು. ಪ್ರಾಫಿಟ್ ಬುಕ್ಕಿಂಗ್ ಚಾನ್ಸಸ್ ಕೂಡ ಇದ್ರೂ ರಿಸ್ಕಿ ಟ್ರೇಡ್ ಇರುತ್ತೆ. ಸೊ ಥರ್ಡ್ ಕ್ಯಾಂಡಲ್, ಸೊ ನೀವು ಇಲ್ಲಿ ಇಮ್ಯಾಜಿನ್ ಮಾಡಿ, ಫಸ್ಟ್ ಕ್ಯಾಂಡಲ್ ಈಸ್ ಬಿಗ್ಗರ್, ಸ್ಮಾಲರ್, ಸ್ಮಾಲರ್. ಇಟ್ ಮೀನ್ಸ್ ಸೆಲ್ಲರ್ಸ್ ಎಕ್ಸಾಸ್ಟ್ ಆಗೋದು ಕಾಣಿಸ್ತಿದೆ ಅಲ್ಲಿ, ಸ್ಲೋಲಿ ಎಕ್ಸಾಸ್ಟ್ ಆಗೋದು. ಸೊ ತೊಗೊಂಡ್ರೆ ರಿಸ್ಕ್ ಇಲ್ಲಿಂದಲೇ ತೊಗೋಬೇಕು. ಇಟ್ ಮೈಟ್ ಬಿ ಬರೋದಿಲ್ಲ ಅದು. ಸೊ ಇಲ್ಲೇ ಎಲ್ಲಾದರೂ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಬಂದಿದ್ರೆ 500 ತನಕ ಬರ್ಬೋದು. ಸೊ ಬರೋ ಚಾನ್ಸಸ್ ಇಲ್ಲ ಅಂತ ಐ ಜಸ್ಟ್ ಟುಕ್ ಅ ಟ್ರೇಡ್. ಒನ್ಸ್ 15 ಮಿನಿಟ್ಸ್ ಕ್ಲೋಸ್ ಆಗ್ತಿದ್ದಂಗೆ ನಾನೊಂದು ಕಾಲ್ ಸೈಡ್ ಟ್ರೇಡ್ನ ಎತ್ಕೊಂಡೆ. ವೆರಿ ನೆಕ್ಸ್ಟ್ ಕ್ಯಾಂಡಲ್ ವೆರಿ ಈಸಿಯಾಗಿ ಐ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ ನನಗೆ ಎಷ್ಟು ಬೇಕಿತ್ತು ಅದ್ರ ಪ್ರಕಾರ ಇಟ್ ಈಸ್ ನಿಯರ್ ಟು 20K ಈಸಿಯಾಗಿ ನನಗೆ ಟ್ರೇಡ್ ಕ್ಯಾಪ್ಚರ್ ಆಯಿತು. ಸೊ ಅದಾದಮೇಲೆ ಸ್ಟೂಡೆಂಟ್ಸಿಗೆ ಟ್ರೇಡ್ ಎಲ್ಲಿತ್ತು? ಸೊ ನಿಮಗೆ ರಿವರ್ಸಲ್ ಟ್ರೇಡ್ ಮಾಡಲ್ಲ ಅಂದರೂ ಯು ನೀಡ್ ಟು ವೆಯ್ಟ್ ಫಾರ್ 23% ತನಕ ಬಂದರೆ ಡೆಫಿನೆಟಾಗಿ ನಮಗೆ 2338ಇಂದ ಡೆಫಿನೆಟಾಗಿ ಒಂದು ಸೆಲ್ಲಿಂಗ್ ಸೈಡ್ ಟ್ರೇಡ್ ಸಿಗುತ್ತೆ ಅಂತ. ಸೊ ನಂದು ಇಲ್ಲಿ ಆಲ್ಮೋಸ್ಟ್ ಐ ಟುಕ್ ಇಟ್ ಒನ್ ಟ್ರೇಡ್. ಆಲ್ಮೋಸ್ಟ್ ನಾನು ಹಾಗೆ 14-15 ಪಾಯಿಂಟ್ ಕ್ಯಾಪ್ಚರ್ ಕೂಡ ಆಗಿತ್ತು. ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟು ಎಕ್ಸಾಕ್ಟ್ಲಿ ಬೌನ್ಸ್ ಆಗಿದ್ದು. ನಿಮಗೆ ಈ ಕ್ಯಾಂಡಲ್ ಹೋಗಿ ಚೆಕ್ ಮಾಡಿ ನೀವು. ಲೈಕ್ ನಾನು ತೊಗೊಂಡಿದ್ದು ಅರ್ಧ ಮನಿನೇ ತೊಗೊಂಡಿದ್ದೆ. ಆಲ್ಮೋಸ್ಟ್ 23,500 ತೊಗೊಂಡಿದ್ದೆ. ಐ ಗಾಟ್ ಇಟ್ ಅರೌಂಡ್ 129-130 ಹತ್ರ. ಇಟ್ ಟಚ್ಡ್ 150 ಪ್ಲಸ್ಗೆ ಹೋಗಿತ್ತು. ಸೊ ನಾನು 150 ಅಷ್ಟರಲ್ಲಿ ಎಕ್ಸಿಟ್ ಆದೆ. ಈ ಎರಡು ಕ್ಯಾಂಡಲ್ ನನಗೆ ಕನ್ಫರ್ಮೇಷನ್ ಕೂಡ ಇತ್ತು, ಮಾರ್ಕೆಟ್ ಇಷ್ಟು ದೂರ ಹೋಗ್ಬೋದು, ಬಟ್ 23 ತನಕ ಬಂದರೆ ರಿಜೆಕ್ಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿತ್ತು. ಬಟ್ 23ವರೆಗೆ ಬಂದಿಲ್ಲ ಮಾರ್ಕೆಟ್ ಇವತ್ತು. ಸೊ ಸ್ಟೂಡೆಂಟ್ಸ್ಗೆ ಟ್ರೇಡು 23ವರೆಗೆ ಬಂದಿಲ್ಲ. ಬಟ್ ಈಸಿ ಟ್ರೇಡ್ಸ್ ಯಾವುದು ಅಂದರೆ, ಸಮ್ ಟೈಮ್ ಏನಾಗುತ್ತೆ, ಶಾರ್ಪ್ ಫಾಲ್ ಆದಾಗ 23%ಗೆ ಬರಲಿಲ್ಲ ಅಂದಾಗ್ಲೂ ಸ್ಮಾಲ್ ಸೆಲ್ಲಿಂಗ್ ಪ್ರೆಷರ್ ವಿ ಕ್ಯಾನ್ ಟೇಕ್ ಅ ಟ್ರೇಡ್ ಹಿಯರ್. ಒಂದು ಟ್ರೇಡ್ ಇತ್ತು. ಸೊ ಅದನ್ನು ಬಿಟ್ಟು ಕೆಲವೊಂದು ಸ್ಟೂಡೆಂಟ್ಸ್ಗಳ ಮೆಸೇಜ್ ನೋಡಿದೆ, ದೇ ಡನ್ ಇಟ್ ಟ್ರೇಡ್ಸ್ ಆನ್ ದಿಸ್ ಲೆವೆಲ್. ಒನ್ಸ್ ಮಾರ್ಕೆಟ್ ಈಸ್ ಕಮ್ ಬ್ಯಾಕ್ ಟು ಬ್ರೇಕ್ ಡೌನ್. ಸೊ ಈ ಬ್ರೇಕ್ ಡೌನಿಗೆ ಬಂದಾಗ ಟ್ರೇಡ್ ಮಾಡಿದ್ದೀವಿ, ಮೇಡ್ ಇಟ್ ಪ್ರಾಫಿಟ್ ಅಂತ. ಹ್ಯಾಪಿ. ನಿಮಗೆ ಬ್ರೇಕ್ ಡೌನಲ್ಲಿ ಕೂಡ ಟ್ರೇಡ್ ಸಿಕ್ಕಿದೆ, ಈಸಿ ಟ್ರೇಡು. ಬಿಕಾಸ್ ತುಂಬ ಹೊತ್ತು ಬೈಯರ್ಸ್ನ ಅಟ್ರ್ಯಾಕ್ಟ್ ಮಾಡಿ ಮಾರ್ಕೆಟು ಶಾರ್ಪ್ ಫಾಲ್ ಕೊಟ್ಟಿದೆ. ಸೊ ತುಂಬ ವರ್ಷ ಬೈಯರ್ನ ಅಟ್ರ್ಯಾಕ್ಟ್ ಮಾಡಿರೋದ್ರಿಂದ ಡೆಫಿನೆಟಾಗಿ ಅವ್ರು ಪ್ರಾಫಿಟ್ ಲಾಸ್ ಹಿಟ್ ಆಗಬೇಕಿತ್ತು. ಆ ಲಾಸ್ ಬಿಕಮ್ ಸೆಲ್ಲರ್ಸ್ ಪ್ರಾಫಿಟ್, ಅಂದರೆ ಸ್ಪುಟ್ ಸೈಡ್ ಟ್ರೇಡ್ ಮಾಡಿರೋ ಪ್ರಾಫಿಟ್. ಈಸಿ ಟ್ರೇಡು. ಸೊ ತುಂಬ ಜನದ್ದು ಸ್ಟೂಡೆಂಟ್ಸ್ಗಳದ್ದು ನಾನು ನೋಡಿದ್ದು. ಅದಾದಮೇಲೆ ನಿಮಗೆ ಒಂದು ಸಿಂಪಲ್ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ವೆರಿ ಫಾಸ್ಟ್, ವೆರಿ ಗುಡ್ ಮೂಮೆಂಟ್ ಇದು. ಸೊ ಮಾರ್ಕೆಟು ಬ್ಯಾಕ್ ಟು ಶಾರ್ಪ್ ಫಾಲ್ ಬಂದಾಗ 23% ಯಾಕೆ ನಮಗೆ ಇಲ್ಲಿ ಹಿಟ್ ಆಗಿಲ್ಲ, ಯಾಕೆ ನಮಗೆ 23%ಅಲ್ಲಿ ಮಾರ್ಕೆಟು ನಿಂತಿಲ್ಲ? ಇದು ನಿಮ್ಮ ಕ್ವಶನ್ಸ್. ತುಂಬ ಜನದ ಕ್ವಶನ್ಸ್ ಅದೇ ಇರುತ್ತೆ. ಮಾರ್ಕೆಟ್ ಬ್ಯಾಕ್ ಟು 38%,
ಸೊ 38% ಯಾರು ಟ್ರೇಡ್ ಮಾಡಿದವ್ರಿಗಿದ್ರೆ ಈ ವಾಲಟಿಲಿಟಿಲಿ 10-15 ಪಾಯಿಂಟ್ ಮೂವ್ಮೆಂಟ್ ಆಗಿರುತ್ತೆ, ತುಂಬ ಶಾರ್ಪ್ ಮೂವ್ಮೆಂಟ್ ಕೂಡ ಇರುತ್ತೆ. ಬಟ್ 23% ಯಾಕೆ ನಿಂತಿಲ್ಲ? ಸೊ ಅದನ್ನು ಸ್ಟೂಡೆಂಟ್ಸ್ಗೂ ಕೂಡ ಹೇಳಿದ್ದೀನಿ. ಮಾರ್ಕೆಟಲ್ಲಿ ಯಾವ ಥರ ಕ್ಯಾಂಡಲ್ಸ್ ಬಂದರೆ ಮಾರ್ಕೆಟ್ ನಿಲ್ಲಲ್ಲ ಅಂತ ಲಾಸ್ಟ್ ಬ್ಯಾಚಲ್ಲಿ ಕೂಡ ಹೇಳಿದ್ದೀನಿ. ಸೊ ಇಲ್ಲಿ ಏನಕ್ಕೆ ನಿಂತಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಮಾರ್ನಿಂಗ್ ನಾನು ಏನು ಡೆಡ್ ಕ್ಯಾಟ್ ಬೌನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ನಲ್ಲ, ದಿಸ್ ಈಸ್ ನಥಿಂಗ್ ಬಟ್ ಕಂಪ್ಲೀಟ್ ಸೆಲ್ಲರ್ಸ್ ಡಾಮಿನೇಟ್ ಮಾಡಿದರೆ, ಟಾಪಿಂದ ಕಾಲ್ ಶಾರ್ಟ್ ಮಾಡಿದ್ದಾರೆ ಅಂದರೆ ಸಂಬಡಿ ಶುಡ್ ಪುಟ್ ಸೈಡ್ ಕೂಡ ಮಾರ್ಕೆಟ್ ಮೂವ್ ಆಗೋದು ಚಾನ್ಸಸ್ ಇರುತ್ತೆ. ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಒನ್ ಸೈಡೆಡ್ ಮೂವ್. ಬಟ್ ಇಷ್ಟು ದೊಡ್ಡ ಮೂವ್ ಬಂದಿದೆ ಅಂದರೆ ದೇರ್ ವಿಲ್ ಬಿ ಸಮ್ ಪಾಸಿಟಿವ್ ನ್ಯೂಸ್. ಯಾವುದೋ ಒಂದು ಸೆಕ್ಟ್ರಲ್ಲಿ ಇರ್ಬೋದು, ಮಾರ್ಕೆಟಲ್ಲಿ ಯಾವುದೋ ಒಂದು ನ್ಯೂಸ್ ಪಾಸಿಟಿವ್ ಇರುತ್ತೆ. ಇಲ್ಲ ಅಂದರೆ ಇಷ್ಟು ಶಾರ್ಪ್ ಅಪ್ಸೈಡ್ ಮೂವ್ ತುಂಬ ರೇರಾಗಿ ನಾನು ನೋಡೋದು. ಇಷ್ಟು ಶಾರ್ಪ್ ಅಪ್ಸೈಡ್ ಮೂವ್ ಬರ್ತಿದೆ ಅಂದರೆ ಡೆಫಿನೆಟಾಗಿ ಯಾವುದೋ ಒಂದು ಪಾಸಿಟಿವ್ ನ್ಯೂಸ್ ಇರುತ್ತೆ ಮಾರ್ಕೆಟಲ್ಲಿ. ಸೊ ಆ ಪಾಸಿಟಿವ್ ನ್ಯೂಸ್ ಪ್ರಕಾರ ಮಾರ್ಕೆಟು ಎಷ್ಟೇ ಪಾಸಿಟಿವ್ ನ್ಯೂಸ್ ಇದ್ರೂ ನಿಮಗೆ 38% ತೊಗೊಂಡ್ರು ಪ್ರಾಫಿಟ್ ಮಾಡಿರ್ತೀರ. ಇಲ್ಲಿ ವಾಲಟಿಲಿಟಿ 15 ಪಾಯಿಂಟ್ ಮೂಮೆಂಟು 50%ಗೆ ಬಂದಾಗ ನೀವು ತೊಗೊಂಡ್ರು ಟ್ರೇಡ್ ಕೂಡ ಯು ಮೇಡ್ ಇಟ್ ಪ್ರಾಫಿಟ್. ಸೊ ಅದಾದಮೇಲೆ ಮಾರ್ಕೆಟ್ ಬ್ಯಾಕ್ ಟು ಎಲ್ಲಿ ತನಕ ಬಂತು? ಮಾರ್ನಿಂಗ್ ನಾನು ನಿಮ್ಗೆ ಏನು ಹೇಳಿದೆ, ಮಾರ್ಕೆಟ್ ಕ್ಯಾನ್ ಕಮ್ 50-61. ಎಕ್ಸಾಕ್ಟಾಗಿ ಮಾರ್ಕೆಟ್ ಬ್ಯಾಕ್ ಟು 61% ಲೆವೆಲ್. 61% ಲೆವೆಲಲ್ಲಿ ಟ್ರೇಡ್ ತೊಗೊಂಡ್ರು ಕೂಡ ಉತ್ತಮ ಪ್ರಾಫಿಟ್. ಸೊ ಟೋಟಲಿ ಮಾರ್ಕೆಟಲ್ಲಿ ಪೇಷನ್ಸ್ ಇದ್ದರೆ ವಿ ವಿಲ್ ಗೆಟ್ ಸೋ ಮೆನಿ ಟ್ರೇಡ್ಸ್ ಇನ್ ದ ಮಾರ್ಕೆಟ್. ಸೊ ನಿಮಗೆ ಬ್ರೇಕ್ಔಟಲ್ಲಿ ಟ್ರೇಡ್ ಇತ್ತು, ಸಮ್ ಲೈಕ್ 23%ಗೆ ಬಂದಿಲ್ಲ, ಮಿಸ್ ಆಯಿತು ಅಂದರೆ ಬ್ರೇಕ್ಔಟಲ್ಲಿ ಒಂದು ಟ್ರೇಡು 23% ಫೋಲ್ಡ್ ಆಗಿಲ್ಲ, ಶಾರ್ಪ್ ಕ್ಯಾಂಡಲ್ ಬಂದಿದೆ. ಸೊ ಸಮ್ಟೈಮ್ ಇಲ್ಲಿ ಯಾವ್ದಾದ್ರು ಹೋಲ್ಡಿಂಗ್ ಕ್ಯಾಂಡಲ್ ಆಗಿದ್ರೆ ಓಕೆ. ಇಫ್ ಯು ಟೇಕ್ ಇಟ್ ಆನ್ 38% ಈಸಿ ಟ್ರೇಡ್, 50 ಈಸಿ ಟ್ರೇಡ್, 61% ಈಸಿ ಟ್ರೇಡ್, ಡನ್ ಅಲ್ವಾ? ಸೊ ಟೋಟಲ್ 3-4 ಟ್ರೇಡ್ ಸಿಕ್ಕಿದೆ. ಇದಕ್ಕಿಂತ ಈಸಿ ಅಷ್ಟು ಮಾರ್ಕೆಟ್ ನಾನು ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಪ್ರೀಮಿಯಮ್ಸ್ ನೀವು ಕೇಳ್ಬೋದು, ಸರ್ ಇಷ್ಟೊಂದು ಶಾರ್ಪ್ ಅಪ್ಸೈಡ್ ಮೂವ್ ಬರ್ತಿದೆ, ಸ್ಟಿಲ್ ಯು ಥಿಂಕಿಂಗ್ ಫಾರ್ ಪುಟ್ ಸೈಡ್ ಟ್ರೇಡ್ ಅಂತ. ದಟ್ ವಿಲ್ ಬಿ ರೀಸನ್. ಒಂದು ರೀಸನ್ ಇದೆ ಅದಕ್ಕೆ. ನಾನು ಪುಟ್ ಸೈಡ್ ಟ್ರೇಡ್ನ ಥಿಂಕ್ ಮಾಡ್ತಿರೋದಕ್ಕೂ ರೀಸನ್ ಇದೆ. ಯಾಕೆ ನಾನು ಪುಟ್ ಸೈಡ್ ಟ್ರೇಡ್ನ ಪ್ರಿಫರ್ ಮಾಡ್ತೀನಿ? ಮಾರ್ಕೆಟ್ ಇಷ್ಟು ದೂರದಿಂದ ಬಿದ್ದಿದೆ ಅಂದಾಗ ಮಾರ್ಕೆಟ್ ರಿಟ್ರೇಸ್ಮೆಂಟ್ ಎಲ್ಲಿ ತನಕ ಬರುತ್ತೆ ಅನ್ನೋದು ಮೈಂಡಲ್ಲಿರುತ್ತೆ. ಸೊ ಹಾಗಾಗಿನೇ ನಾನು ಕಂಟಿನ್ಯೂಸ್ ಆಗಿ ಪುಟ್ ಸೈಡ್ ಟ್ರೇಡ್ ಬಗ್ಗೆನೇ ಫೋಕಸ್ ಮಾಡ್ತಿದ್ದು ಪುಟ್ ಸೈಡ್ ಟ್ರೇಡ್. ಬಟ್ ಬೆಳಗ್ಗೆ ನಾನು ಡೆಡ್ ಕ್ಯಾಟ್ ಬೌನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದು ಇಲ್ಲೇ ಸಿಕ್ತು, ನನಗೆ ಪ್ರಾಫಿಟ್ ಆಗಿದೆ. ಸೊ ಅದಾದಮೇಲೆ ಇಟ್ಸ್ ಎ ಈಸಿ ಟ್ರೇಡ್ಸ್ ಇತ್ತು. ಸೊ ನಾಳೆ ಏನಾಗ್ಬೋದು ಅನ್ನೋದನ್ನು 3:30ಗೆ ಸ್ಟೂಡೆಂಟ್ಸಿಗೆ ಅಪ್ಡೇಟ್ ಮಾಡ್ಬೇಕಾದ್ರೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾಳೆ ದೇರ್ ವಿಲ್ ಬಿ ಟ್ರಿಕ್ಕಿ ಮಾರ್ಕೆಟ್, ಯಾವ ಥರ ಓಪನ್ ಆದರೆ ಏನಾಗುತ್ತೆ ಅನ್ನೋದನ್ನು ಎರಡೂ ನಾನು ನಿಮಗೆ ಗೈಡ್ ಮಾಡಿರ್ತೀನಿ. ಮಸ್ಟ್ ವಾಚ್ ಔಟ್ ದಟ್. ನಿಮಗೆ ನಾನು ಹಾಕೋ ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಿ. ನಾಳೆ ಮಾರ್ಕೆಟಲ್ಲಿ ಈಸಿ ಟ್ರೇಡು ಸಿಗುತ್ತೆ, ಸೈಡ್ ವೇಸ್ ಟ್ರೇಡು ಸಿಗುತ್ತೆ. ಸೊ ಸೈಡ್ ವೇಸ್ ಎಲ್ಲಿಂದ ಆಗ್ಬೋದು, ಈಸಿ ಟ್ರೇಡ್ ಎಲ್ಲಿಂದ ಆಗ್ಬೋದು, ಎರಡೂ ನಾನು ನಿಮಗೆ ಅದರಲ್ಲಿ ಗೈಡ್ ಮಾಡಿರ್ತೀನಿ. ನಿಮ್ಗೆ ಅದನ್ನು ಒಂದು 10 ನಿಮಿಷ ನೀವು ನೀಟಾಗಿ ಅದನ್ನು ಗ್ಲಾನ್ಸ್ ಮಾಡಿದರೆ ನಾನು ಏನು ಹೇಳ್ತೀನಿ ಅನ್ನೋದು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಮಾರ್ಕೆಟ್ ಏನಾಗ್ತಿದೆ ಅಂತ. ಓಕೆನಾ? ಹೋಪ್ ನಿಮಗೆ ಟುಡೇ ಲಾಜಿಕ್ ಕೂಡ ಅರ್ಥ ಆಗಿದೆ, ನಾಳೆ ಲಾಜಿಕ್ ಏನು ಹೇಳಬೇಕು ಅನ್ನೋದು ಕೂಡ ಅರ್ಥ ಆಗಿದೆ. ಆ್ಯಂಡ್ ನಿಮಗೆ ಲೈಕ್ ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ, ಐ ವಿಲ್ ಅನೌನ್ಸ್ ಸೂನ್. ಸೊ ಆ್ಯಂಡ್ ಗೋಲ್ಡ್, ಸೊ ನನಗೆ ಟೈಮ್ ಸಿಗ್ತಾ ಇಲ್ಲ ಗೋಲ್ಡಲ್ಲಿ ಟ್ರೇಡ್ ಮಾಡಲಿಕ್ಕೆ. ಸೊ ಹಾಗಾಗಿ ಗೋಲ್ಡಲ್ಲಿ ಬೆಳಗ್ಗೆನೇ ಒಂದು ಈಸಿ ಟ್ರೇಡ್ ಇತ್ತು, ವೆರಿ ಈಸಿ ಟ್ರೇಡು. ಸೊ ನೀವು ಗೋಲ್ಡ್ ನೋಡೋದಾದರೆ ತುಂಬ ಈಸಿ ಟ್ರೇಡ್ಸ್ ಎಲ್ಲಿತ್ತು ಅನ್ನೋದು ನಿಮಗೆ ಅರ್ಥ ಮಾಡ್ಕೊಳ್ಳಿ. ಗೋಲ್ಡಲ್ಲಿ ನನಗಿದ್ದಂಥ ಫಸ್ಟ್ ಟ್ರೇಡ್, ಈಸಿ ಟ್ರೇಡ್ ಯಾವುದು ಮಾರ್ಕೆಟಲ್ಲಿ? ಬೆಳಗ್ಗೆನೇ ಯಾರಾದರೂ 6 ಗಂಟೆಗೆ ಏನಾದ್ರು ಟ್ರೇಡ್ ಮಾಡಿರ್ತೀರಾ ಅಂದರೆ ದಿಸ್ ವಾಸ್ ದ ಫಸ್ಟ್ ಟ್ರೇಡ್. ಅದಕ್ಕಿಂತ ಈಸಿ ಟ್ರೇಡ್ ಇದು. 38% ಲೆವೆಲ್. ಮಾರ್ಕೆಟ್ ಸ್ಟಿಲ್ 38% ಲೆವೆಲ್ನೇ ಹೋಲ್ಡ್ ಮಾಡ್ತಾ ಇದೆ. ಇಟ್ ಈಸ್ ನಾಟ್ ಕಮಿಂಗ್ ಡೌನ್. ಸೊ ಅಗೇನ್ ಇಫ್ ಮಾರ್ಕೆಟ್ ಕಮ್ ಬ್ಯಾಕ್ ಟು 50%, 61%, ಮಾರ್ಕೆಟ್ ವಿಲ್ ಅಗೇನ್ ರಿಜೆಕ್ಟ್ ಆ್ಯಂಡ್ ಗೋ ಅಪ್ಸೈಡ್. ರಿಜೆಕ್ಟ್ ಮಾಡಿ ಅಪ್ಸೈಡ್ ಹೋಗೋ ಚಾನ್ಸಸ್ ಹೆವಿ ಆಗಿದೆ. ಯಾಕೆ ಹೆವಿ ಆಗಿದೆ ಅನ್ನೋದು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಗೋಲ್ಡಲ್ಲಿ ಬಂದು ಹೈಯರ್ ಟೈಮ್ ಫ್ರೇಮ್ ಏನು ಹೇಳ್ತಿದೆ? ಮಾರ್ಕೆಟ್ ಈಸ್ ಅನ್ ಹ್ಯೂಜ್ ಬುಲ್ಲಿಶ್. ಸೈಡ್ ವೇಸ್ ಬೌನ್ಸ್ ಆಗಿ ಅಪ್ಸೈಡ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ, ಬಿಕಾಸ್ ಬುಲ್ಲಿಶ್ ಇದೆ, ಆಲ್ ಟೈಮ್ ಹೈಯಲ್ಲಿದೆ ಗೋಲ್ಡ್. ಸೊ ಹಾಗಾಗಿ ಲೆಟ್ ಸಿ, ನನಗೆ ಟೈಮ್ ಸಿಕ್ಕಿದಾಗ ಐ ವಿಲ್ ನಾನು ಯಾವ್ದಾದ್ರು ಟ್ರೇಡ್ ಮಾಡಿದರೆ ಕೂಡ ನಿಮಗೆ ಡೆಫಿನೆಟಾಗಿ ಅದನ್ನು ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.